ಪ್ರಾರ್ಥನೆ ಮಾಡ್ತೇವೆ. ಅಯ್ಯ ತನ್ನ ತಾಮರಿಯಬೇಕಲ್ಲದೆ ತನ್ನಲ್ಲಿಯೇ ಅರಿವು ಸ್ವಯವಾಗಿರಲು ಅನ್ಯರನ್ನು ಕೇಳದಂತೆ ಚನ್ನಮಲ್ಲಿಕಾರ್ಜುನ ನೀನೆಲ್ಲರಿಗೆ ಮುಂದು ತೋರಿದ ಕಾರಣ ನಿನ್ನಿಂದ ನಿಮ್ಮಲ್ಲಿದೆ. ನನ್ನ ಅಂತರಂಗದ ಸಾಕ್ಷಿ ಪ್ರಜ್ಞೆಯಾದ ಬಸವತಂದೆಯನ್ನು ನನ್ನೊಳಗಿನ ಚೈತನ್ಯಾತ್ಮ ಮಹದೇವಿಯರ ದೀಪ ಪ್ರವೇಶಿಸಲು ಮನುಕುಲಕ್ಕೆ ಮಾನವತೆಯ ಬೋಧನೆಗಳನ್ನು ನೀಡಿರ್ತಕ್ಕಂಥ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಾದಿ ಶಿವಶರಣರ ಎಲ್ಲ ಶರಣ ಸಂಭೋಗಕ್ಕೆ ಹಣೆಯೊಡೆದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳಿಗೆ, ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಿಗೆ, ಸಮಾಜದ ಎಲ್ಲ ಹಿರಿಯ ಬಂಧು ಬಾಂಧವರಿಗೆ ನಾನು ಶರಣಾರ್ಥಿಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲಿರುವ ತಮ್ಮೆಲ್ಲರ ಅಂತರಂಗದಲ್ಲಿರ್ತಕ್ಕಂಥ ವಸ್ತು ಜೊತೆಗಿನ ಸಾವಿರ ಶ್ರದ್ಧೆಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಆದ್ಮೇಲೆ ಕಳೆದ 3-4 ವರ್ಷಗಳಿಂದ ನಿರಂತರವಾಗಿ 2 ವರ್ಷ ನಾನು ಉಪನ್ಯಾಸ ನೀಡಿದೆ ಆದ್ರೆ ಈ ವರ್ಷ ಮತ್ತೆ 2 ವರ್ಷಗಳ ನಂತರ ರಾಜೋಣ ಅವರು ಮಾಡಿಯವರು ಅಮ್ಮ ನೀವೇ ಬರಬೇಕು ಮತ್ತೆ ಸ್ವಲ್ಪ ಒಳ್ಳೆ ವಿಚಾರಗಳನ್ನ ಹೊಸದು ಯಾವ್ದಾದ್ರು ವಿಚಾರಗಳನ್ನು ಪ್ರಸ್ತುತ ಮಾಡ್ತಾ ಇದ್ರೆ ದಯವಿಟ್ಟು ಬರಬೇಕು ಅಂತ ಹೇಳಿ ಅವರು ಪ್ರೀತಿ ಹಾಕೋತಾ ಇತ್ತು ಮಾತ್ರ ಮತ್ತೆ ಮುಂದೆ ನಿಂತ್ಕೊಂಡಿದ್ದೀನಿ. ಸಮಾಜದ ಎಲ್ಲ ಬಾಂಧವರ ಪ್ರೀತಿ ಕಾಳಜಿಗೆ ನನ್ನ ತೋರಿಸತಕ್ಕಂಥ ಅಭಿಮಾನಕ್ಕೆ ನಿಜಕ್ಕೂ ಕೂಡ ಚಿರುಮನೆಯಾಗಿದೆ. ನನಗೆ ನೀಡಿರ್ತಕ್ಕಂಥ ಸಮಯ ಮತ್ತು ವಿಷಯಕ್ಕೆ ನ್ಯಾಯ ಒದಗಿಸಿಕೊಡುವ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಕೆ.ಸಿ. ಶಿವಪ್ಪನವರು ಒಂದು ತಮ್ಮ ಚೌಪದಿಯಲ್ಲಿ ಬರೀತಾರೆ, ಬಸವನೆಂದರೆ ಯಾರು ಬಿಜ್ಜಳದ ಕರಣಿಕನೆ, ಬಸವನೆಂದರೆ ಯಾರು ಬಿಜ್ಜಳದ ಕರಣಿಕನೆ ಅಂತ ಬಿದ್ದವರನ್ನೆತ್ತಲು ನುಡಿದ ಶಿವಯೋಗಿ, ಬಿದ್ದವರನ್ನೆತ್ತಲು ನುಡಿದ ಶಿವಯೋಗಿ ಅನುಭಾವವೆತ್ತರಕ್ಕೆ ಕಾಯಕರ ಕಂದ ಬಸವನೆಂದರೆ ತತ್ವ ದೂರ. ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಈ ಚೌಪದಿಯನ್ನ ಮೈಸೂರಿನ ಪ್ರಾಧ್ಯಾಪಕರಾದ ಕೆ.ಸಿ. ಶಿವಪ್ಪನವರು ತಮ್ಮ ಮಧುರಾನ ಮನಸ್ಸಿನಲ್ಲಿ ಬರೀತಾರೆ. ನನ್ನ ಉಪನ್ಯಾಸದಲ್ಲಿ ನಾನು 4 ವಿಷಯಗಳನ್ನ ಭಾಗಗಳನ್ನಾಗಿ ಮಾಡಿ ತಮ್ಮ ಜೊತೆ ನಾನು ಹಂಚಿಕೊಳ್ಳಬಯಸ್ತಾ ಇದ್ದೀನಿ. ನನಗೆ ಇದರಿಂದ ಸಮಯ 20 ನಿಮಿಷ ಇರೋದ್ರಿಂದ 5 ನಿಮಿಷಗಳ ವಿಷಯಕ್ಕೆ ನಾನು ಮೀಸಲಾಗಿಕೊಡ್ತೀನಿ. ಯಾಕೆ ಈ ಬಸವಣ್ಣನವರಂದ್ರೆ ಯಾರು ಅನ್ನೋದನ್ನ ಕುರಿತಾಗಿರುವ ಈ ಒಂದು ಚೌಪದಿಯನ್ನು ನೆನಪಿಸಿಕೊಳ್ಳಲಿಕ್ಕೆ ಕಾರಣ ಏನು ಅಂತಂದ್ರೆ, ಇವತ್ತು ಕರ್ನಾಟಕದ ಸರ್ಕಾರವನ್ನು ನಾನು ಅಭಿನಂದಿಸಲೇಬೇಕು. ಯಾಕಂದ್ರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕರನ್ನಾಗಿ ಅಪ್ಪ ಬಸವಣ್ಣನವರನ್ನ ಅವರು ಆಯ್ಕೆ ಮಾಡುವುದರ ಮುಖಾಂತರವಾಗಿ ಭಾರತದ ಮತ್ತು ಕರ್ನಾಟಕದ ಪ್ರದೇಶದಲ್ಲಿ ನಡೆದಿರುವ ಒಂದು ವೈಚಾರಿಕ ಚಳುವಳಿ, ಸಮಾಜ ಧಾರ್ಮಿಕ ಚಳುವಳಿ, ಆಧ್ಯಾತ್ಮಿಕ ಚಳುವಳಿ ಅದನ್ನ ಯಾವ ರೂಪದಲ್ಲಾದ್ರೂ ಕರಿಬಹುದು. ಅಂತಹ ಒಂದು ಚಳುವಳಿಯ ಮುನ್ನಡೆ ಇರ್ತಕ್ಕಂಥ ಒಬ್ಬ ನಾಯಕರನ್ನ ಕುರಿತಾಗಿ ಇವತ್ತು ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಯಾವುದನ್ನ ನಾವು ಪ್ರಜಾಪ್ರಭುತ್ವದ ರಾಷ್ಟ್ರಗಳೆಂದು ಕರ್ಕೊಳ್ತಾ ಇದ್ದೀವಿ, ಆ ಎಲ್ಲ ರಾಷ್ಟ್ರಗಳು ಇವತ್ತು ಒಂದು ತರ್ಕ ಸಿದ್ಧಾಂತಗಳಡಿಯಲ್ಲಿ ರೂಪುಗೊಳ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ಕರ್ನಾಟಕದ ಕಲ್ಯಾಣದಲ್ಲಿ ನಡೆದಿರ್ತಕ್ಕಂಥ ಒಂದು ಕ್ರಾಂತಿ ಅನ್ನೋದು ನಮಗೆ ಬಹಳ ಹೆಮ್ಮೆಯ ವಿಷಯ. ಆ ಕಾರಣಕ್ಕಾಗಿ ಅಪ್ಪ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಈ ಚಳುವಳಿಯ ಕಾರಣ ಮುನ್ನೆಲೆಗಳನ್ನ ಬಹಳ ಸಂಕ್ಷಿಪ್ತವಾಗಿ ತಮ್ಮ ಜೊತೆ ಹಂಚಿಕೊಳ್ಳಬಯಸ್ತಾ ಇದ್ದೀನಿ. ಸಾಂಸ್ಕೃತಿಕ ನಾಯಕ ಅಪ್ಪ ಬಸವಣ್ಣ ಒಬ್ಬನೇ ಆಗಿದ್ರೆ ಇವತ್ತು ನಾವು ಯಾವ ಶರಣರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಆದ್ರೆ ಅಪ್ಪ ಬಸವಣ್ಣನವರು ಅಕಸ್ಮಾತ್ ಈ ಒಂದು ಕಾಲಘಟ್ಟದಲ್ಲಿ ಪ್ರತೀತಿ ಆಗಿದ್ರೆ ಅದನ್ನ ಸಾಂಸ್ಕೃತಿಕ ನಾಯಕ ಶರಣರು ಅಂತ ಹೇಳ್ತಾ ಇದ್ದೀವಿ. ಅಂತ ಮನಸ್ಥಿತಿ ಅಪ್ಪ ಬಸವಣ್ಣನವರು. ಸಾಂಕೇತಿಕವಾಗಿ ನಾವು ಒಬ್ಬ ನಾಯಕರನ್ನ ಮಾತ್ರ ಸಾಂಸ್ಕೃತಿಕ ನಾಯಕ ಅಂತ ಕರೀತಾ ಇದ್ದೀವಿ. ಆದ್ರೆ ನಿಜವಾಗ್ಲೂ ಕೂಡ ಶರಣ ಸಂಭೋಗದ ಈ ಎಲ್ಲ ವಚನ ಚಳುವಳಿಯ ಎಲ್ಲ ಹೋರಾಟಗಾರರು ಒಂದೊಂದು ಮುಖದಲ್ಲಿ ಸಾಂಸ್ಕೃತಿಕ ನಾಯಕರೇ ಆಗಿದ್ದಾರೆ. ಅವರೆಲ್ಲರೂ ಅವರ ಬದುಕು, ಅವರ ಅಭಿವ್ಯಕ್ತಿಗಳು, ಅವರ ಸಂವೇದನೆಗಳು, ಅವರ ಜೀವನ ವಿಧಾನಗಳೆಲ್ಲವೂ ಒಂದೊಂದು ಸಂಸ್ಕೃತಿಯನ್ನ ನಮಗೆ ಕಂಡರಿಸಿರ್ತಕ್ಕಂಥವೇ ಆಗಿರುವುದರಿಂದ ಎಲ್ಲಾ ಶರಣರು
ಅಲ್ಲಿ ಬರ್ತಕ್ಕಂಥ 1,90,770 ಅಮರಗಣಗಳೆಲ್ಲರೂ ಕೂಡ ಸಾಂಸ್ಕೃತಿಕ ನಾಯಕರೇ ಅನ್ನೋದನ್ನ ನಾವು ಅಭ್ಯಸಿಸಬೇಕಾಗಿದೆ. ಈ ಒಂದು ಶರಣರ ಕುರಿತಾಗಿರ್ತಕ್ಕಂಥ ಕರ್ನಾಟಕ ಅಥವಾ ಭಾರತದ ಅಥವಾ ವಿದೇಶದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆಗಳು ನಡೆದಿದೆ. ಅವರ ವಚನಗಳ ಕುರಿತಾಗಿರ್ತಕ್ಕಂಥ ವಚನಾರ್ಥ ಸಹಿತವಾಗಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಒಂದು ನಾವು ಗಮನಿಸಬೇಕು. ಏನು ಅಂತಂದ್ರೆ ಈ ಕಾಲಘಟ್ಟದಲ್ಲಿ ನಾವು 21ನೇ ಶತಮಾನದಲ್ಲಿ ಅದನ್ನು ಉಲ್ಟಾ ಮಾಡಿದ್ರೆ 12ನೇ ಶತಮಾನ ಆಗುತ್ತೆ. 900 ವರ್ಷಗಳು ಕಳೆದರೂ ಕೂಡ ಕರ್ನಾಟಕದ ಯಾವುದೇ ಒಂದು ಕ್ರಾಂತಿ ಪ್ರಭಾವ ಬೀರಿದೆ ಅಂತಂದ್ರೆ ಅದು ವಚನ ಚಳುವಳಿ ಮಾತ್ರ. ಈವರೆಗೂ ಕೂಡ ಭಾರತದಾದ್ಯಂತ ವಚನ ಚಳುವಳಿ ಅಥವಾ ಶರಣ ಚಳುವಳಿ ಇದೆಯಲ್ಲ, ಈ ಮಾಡಿದ ಕ್ರಾಂತಿ ಇವತ್ತಿಗೂ ಪ್ರಭಾವ ಬೀರ್ತಾ ಇದೆ. 900 ವರ್ಷಗಳ ನಂತರವೂ ಕೂಡ ಆ ವಚನಕಾರರ ನಮ್ಮ ಮೇಲೆ ಪ್ರಭಾವ ಬೀರಿರ್ತಕ್ಕಂಥದ್ದಕ್ಕೆ ಇತ್ತೀಚಿನ ದಿನಗಳವರೆಗೂ ಕೂಡ ನಮಗೆ ನಾಟಕಗಳು, ಕಥೆ, ಕಾದಂಬರಿ, ಕಥನ ಯಾವ ಸಾಹಿತ್ಯದ ಮಾಧ್ಯಮಗಳು ಬೇಕು, ಆ ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ನಮಗೆ ಕೃತಿಗಳ ರಚನೆ ಆಗ್ತಾ ಇದೆ. ಇತ್ತೀಚಿನ ಒಂದು ವಾರದಲ್ಲಿ ಬಂದಿರತಕ್ಕಂಥದ್ದು ವಿಕ್ರಮ್ ಸಾಜಿ ಅವರ ಮಲಯಾಳ ಕೂಡ ಆಗ್ತಕ್ಕಂಥದ್ದು, ನಂತರ ಸುಜಿ ಪಾಟೀಲ್ ಅವರ ಎಡಗೂಟೆ ಅಂತಕ್ಕಂಥದ್ದು ತುಂಬಾ ಮಹತ್ವದ 2 ನಾಟಕಗಳು. ಅಂದ್ರೆ